ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಸನ್ರೈಸರ್ಸ್ ಹೈದರಾಬಾದ್ ತಂಡದ ಒಡತಿ ಕಾವ್ಯ ಮಾರನ್ಗೆ ಬ್ಯಾನ್ ಬಿಸಿ ತಟ್ಟಿದೆ. ದಿ 100 ಲೀಗ್ನಲ್ಲಿ ಕಾವ್ಯ ಅವರ ಸನ್ರೈಸರ್ಸ್ ಲೀಡ್ಸ್ ಫ್ರಾಂಚೈಸಿಯು ಪಾಕಿಸ್ತಾನದ ಸ್ಪಿನ್ನರ್ ಅಬ್ರಾರ್ ಅಹ್ಮದ್ ಅವರನ್ನ ಖರೀದಿ ಮಾಡಿತ್ತು. ಆಕ್ಷನ್ನಲ್ಲಿ ಸುಮಾರು 2.35 ಕೋಟಿ ರೂಪಾಯಿಗಳನ್ನ ಕೊಡಲು ಸನ್ರೈಸರ್ಸ್ ಒಪ್ಪಿಕೊಂಡಿತ್ತು. ಈ ಬೆನ್ನಲ್ಲೇ ಕಾವ್ಯ ಮಾರನ್ ಅವರು ಸಾಕಷ್ಟು ಟೀಕೆ ಎದುರಿಸಿದ್ರು. ಅಷ್ಟೇ ಅಲ್ಲ, ಸನ್ರೈಸರ್ಸ್ ಲೀಡ್ಸ್ ಟ್ವಿಟರ್ ಖಾತೆ ಕೂಡ ಬ್ಯಾನ್ ಆಗಿದೆ. ಹೌದು, ಮಾರ್ಚ್ 12ರ ರಾತ್ರಿ 8:30 ವೇಳೆಗೆ ಈ ಖರೀದಿ ನಡೆದಿದೆ. ಅಂದ್ರೆ ಎಂದು ಮುಂಜಾನೆ ಸನ್ರೈಸರ್ಸ್ ಲೀಡ್ಸ್ ಟ್ವಿಟರ್ ಖಾತೆಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಭಾರತೀಯರು ಸಾಕಷ್ಟು ಸಂಖ್ಯೆಯಲ್ಲಿ ಸನ್ರೈಸರ್ಸ್ ಲೀಡ್ಸ್ ಟ್ವಿಟರ್ ಖಾತೆಯನ್ನ ರಿಪೋರ್ಟ್ ಮಾಡಿರಬಹುದು ಎಂದು ಕೂಡ ಇಲ್ಲಿ ಊಹಿಸಲಾಗಿದೆ. ಈ ಕಾರಣದಿಂದಲೇ ಸಸ್ಪೆಂಡ್ ಆಗಿರಬಹುದು ಎಂಬುದು ಕೇವಲ ಕೆಲವರ ಊಹೆ ಅಷ್ಟೇ. 100 ಲೀಗ್ಸ್ ಆಕ್ಷನ್ ಅಲ್ಲಿ ತಂಡದ ಕೋಚ್ ಡ್ಯಾನಿಯಲ್ ವಿಟೋರಿ ಇದ್ದರು. ಭಾರತದ ಒಡೆತನದ 4 ತಂಡಗಳು 100 ಲೀಗ್ನಲ್ಲಿ ಇದ್ದು, ಇವರು ಪಾಕಿಸ್ತಾನ ಆಟಗಾರರನ್ನು ಖರೀದಿಸುತ್ತಾರೆಯೇ ಎಂಬ ಪ್ರಶ್ನೆ ಇತ್ತು. ಕಾವ್ಯ ಅವರು ತೆಗೆದುಕೊಂಡ ಒಂದು ನಿರ್ಧಾರಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ. ಇದು IPL ತಂಡದ ವರ್ಚಸ್ಸಿನ ಮೇಲೂ ಪರಿಣಾಮ ಬೀರಬಹುದು. ಸನ್ರೈಸರ್ಸ್ ಲೀಡ್ಸ್ ಅಬ್ರಾಗೆ ವೆಲ್ಕಮ್ ಎಂದು ಪೋಸ್ಟ್ ಹಾಕಿತು. ಈ ಪೋಸ್ಟ್ ಸಾಕಷ್ಟು ವೈರಲ್ ಆಯಿತು. ಕಾವ್ಯ ಅವರನ್ನ ಬ್ಯಾನ್ ಮಾಡುವಂತೆ ಟ್ವಿಟರ್ ನಲ್ಲಿ ಟ್ರೆಂಡ್ ಕೂಡ ಆಗಿದೆ. ಸನ್ರೈಸರ್ಸ್ ಲೀಡ್ಸ್ ಟ್ವಿಟರ್ ಖಾತೆ ಓಪನ್ ಮಾಡಿದರೆ ಈ ಖಾತೆಯನ್ನ ಸಸ್ಪೆಂಡ್ ಮಾಡಲಾಗಿದೆ ಎಂಬ ಬರಹ ಕೂಡ ಕಾಣುತ್ತದೆ. ಭಾರತದಲ್ಲಿ ಪಾಕಿಸ್ತಾನ ಆಟಗಾರರ ಮೇಲೆ ಸಂಪೂರ್ಣ ಬ್ಯಾನ್ ಹೇರಲಾಗಿದೆ. ಅವರ ಖಾತೆ ICC ಟೂರ್ನಮೆಂಟ್ ಹೊರತುಪಡಿಸಿ ಮತ್ಯಾವುದೇ ಪಂದ್ಯವನ್ನ ಆಡುತ್ತಿಲ್ಲ. ಹೀಗಿರುವಾಗ ಸನ್ರೈಸರ್ಸ್ ಹೈದರಾಬಾದ್ನ ಸಹೋದರ ಸಂಸ್ಥೆಯಾಗಿರುವ ಸನ್ರೈಸರ್ಸ್ ಲೀಡ್ಸ್ ಪಾಕ್ ಆಟಗಾರರನ್ನು ಖರೀದಿಸಿದ್ದು ಎಷ್ಟು ಸರಿ ಎಂಬ ಪ್ರಶ್ನೆ ಈಗ ಎಲ್ಲೆಡೆ ಮೂಡಿದೆ. ಈ ವಿರೋಧದ ಬಳಿಕ ಆಟಗಾರರನ್ನು ಕೈಬಿಡಲಾಗುವುದೇ ಎಂಬ ಪ್ರಶ್ನೆ ಈಗ ಕಾಣುತ್ತಿದೆ. ಒಟ್ಟಾರೆ ಮುಂದಿನ ದಿನಗಳಲ್ಲಿ IPL ಆರಂಭಕ್ಕೂ ಮುನ್ನ ಈ ಇರುವ ಸಮಸ್ಯೆಯನ್ನ, ಆಂತರಿಕ ಕಲುವನ್ನ ಸನ್ರೈಸರ್ಸ್ ಯಾವ ರೀತಿ ಸರಿಪಡಿಸಿಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಇದು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.